ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಂದು ಸಾರಿ ಪಾರ್ವತಿ ದೇವಿ ಪರಮೇಶ್ವರನ ಹತ್ತಿರ ಹೋಗಿ, ಪ್ರಭು, ನನಗೆ 3 ಪ್ರಶ್ನೆಗಳಿವೆ, ಅವುಗಳಿಗೆ ನೀವೇ ಉತ್ತರ ಕೊಡಬೇಕು. ನನ್ನ ಮೊದಲನೇ ಪ್ರಶ್ನೆ, ಯಾವ ಹೆಣ್ಣಿನ ಭಾಗ್ಯದಲ್ಲಿ ಗಂಡು ಸಂತಾನ ಇರುವುದಿಲ್ಲ? ಎರಡನೇ ಪ್ರಶ್ನೆ, ಯಾವ ಆಭರಣ ಧರಿಸುವುದರಿಂದ ಹೆಣ್ಣಿಗೆ ದುಃಖಕರವಾದ ಸಾವು ಸಂಭವಿಸುತ್ತದೆ? ಮೂರನೇ ಪ್ರಶ್ನೆ, ಯಾವ ಹೆಣ್ಣಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ? ದಯವಿಟ್ಟು ಈ 3 ಪ್ರಶ್ನೆಗಳಿಗೆ ಉತ್ತರಿಸಿ ಎಂದು ಕೇಳಿದರು. ಆಗ ಪರಮೇಶ್ವರ, ದೇವಿ, ನಿನ್ನ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ಒಂದು ಚಿಕ್ಕ ಕಥೆಯ ಮೂಲಕ ಕೊಡ್ತೀನಿ. ದಟ್ಟವಾದ ಅರಣ್ಯದ ಪಕ್ಕ ಪರ್ವತಗಳ ಮಧ್ಯದಲ್ಲಿ ಸುಂದರವಾದ ಒಂದು ಗ್ರಾಮವಿತ್ತು. ಆ ಗ್ರಾಮದ ಮುಖಂಡನ ಹೆಂಡತಿ ಗಯಾಳಿ ಹಾಗೂ ಕೆಟ್ಟ ಸ್ವಭಾವದವಳು. ಅವನಿಗೆ 2 ಗಂಡು ಮಕ್ಕಳು, 2 ಸೊಸೆಯಂದಿರು. ಹಿರಿಯ ಮಗನಿಗೆ ಗಂಡು ಮಗ, ಕಿರಿ ಮಗನಿಗೆ ಒಬ್ಬಳು ಹೆಣ್ಣು ಮಗಳಿದ್ದಳು. ಹಿರಿಯ ಸೊಸೆ ಕೂಡ ಅತ್ತೆಯಂತೆ ಗಯಾಳಿ ಹಾಗೂ ಕೆಟ್ಟ ಸ್ವಭಾವದವಳು. ಕಿರಿಯ ಸೊಸೆ ಮಾತ್ರ ಅಮಾಯಕಿ ಹಾಗೂ ಶಾಂತ ಸ್ವಭಾವದವಳು. ಅತ್ತೆ ಹಾಗೂ ಹಿರಿಯ ಸೊಸೆ ಗುಣ ಸ್ವಭಾವ ಎಲ್ಲ ಒಂದೇ ಆಗಿದ್ದರಿಂದ ಅವರಿಬ್ಬರಿಗೂ ಹೊಂದಾಣಿಕೆ ಇರುತ್ತಿತ್ತು. ಅತ್ತೆಗೆ ಹಿರಿಯ ಸೊಸೆಯಂದ್ರೆ ಇಷ್ಟ. ಆ ಕಾರಣದಿಂದ ಅತ್ತೆ ಹಾಗೂ ಹಿರಿಯ ಸೊಸೆ ಸೇರ್ಕೊಂಡು ಕಿರಿಯ ಸೊಸೆಗೆ ಹಿಂಸೆ ಕೊಡ್ತಾ ಇದ್ರು. ಗಂಡು ಸಂತಾನ ಇಲ್ಲ ಎಂದು ಕಿರಿಯ ಸೊಸೆಯನ್ನ ಪೀಡಿಸ್ತಾ ಇದ್ರು. ಅತ್ತೆ ಮೆಚ್ಚುಗೆ ಪಡೆಯೋಕೆ ಕಿರಿ ಸೊಸೆ ಬೆಳಗಿನ ಜಾವವೇ ಎದ್ದು ರಾತ್ರಿವರೆಗೂ ಕೂಡ ಒಂದು ಕ್ಷಣ ವಿಶ್ರಾಂತಿ ಪಡೆದೆ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ಲು. ಆದ್ರೂ ಕೂಡ ಅವಳನ್ನ ಮೆಚ್ಚಿಕೊಳ್ಳೋದು ಪಕ್ಕಕ್ಕಿಟ್ರೆ ಚುಚ್ಚು ಮಾತುಗಳನ್ನ ಆಡಿ ಇಬ್ರು ಕೂಡ ಅವಳಿಗೆ ನೋವು ಕೊಡ್ತಾ ಇದ್ರು. ಒಂದು ದಿನ ಅತ್ತೆ ಕಿರಿಯ ಸೊಸೆಗೆ, ನೋಡೆ, ನಾವೆಲ್ಲ ದೇವಸ್ಥಾನಕ್ಕೆ ಹೊರಟಿದೀವಿ. ನೀನು ಮನೆ ಕೆಲಸ ಎಲ್ಲ ಮಾಡಿ ನಾವು ಬರೋದ್ರೊಳಗೆ ಅಡಿಗೆ ಮಾಡಿಡು. ಒಂದು ಅಗಳು ಅನ್ನ ಕೂಡ ಖರ್ಚು ಮಾಡಬೇಡ. ನೀನು ಕೂಡ ತಿನ್ಬೇಡ. ಗೊತ್ತು ತಾನೆ, ನಾವು ತಿಂದು ಉಳಿದಿರೋದನ್ನ ಮಾತ್ರ ನೀನು ತಿನ್ನಬೇಕು ಅಂತ ಹೇಳಿ ಹೋದ್ಲು. ಕಿರಿ ಸೊಸೆ ಮನೆ ಕೆಲಸ ಎಲ್ಲ ಮಾಡಿ ಅಡಿಗೆ ಮಾಡಿ ಮುಗಿಸಿದ್ಲು. ಅಷ್ಟರಲ್ಲಿ ಯಾರೋ ಬಾಗಿಲು ತಟ್ಟದಂತ ಶಬ್ದ ಕೇಳಿಸ್ತು. ದೇವಸ್ಥಾನಕ್ಕೆ ಹೋದವರು ಮನೆಗೆ ಬಂದಿರ್ಬೇಕು ಅನ್ಕೊಂಡು ಬಾಗಿಲು ತೆಗೆದ್ಲು. ಆದ್ರೆ ಅಲ್ಲಿ ಬಂದಿದ್ದವರು ಒಬ್ಬ ಸಾಧು. ತಾಯಿ, ನನಗೆ ತುಂಬಾ ಹಸಿವಾಗ್ತಿದೆ, ನನಗ್ ಚೂರು ಊಟ ಕೊಡು, ನೀನು ದೀರ್ಘಕಾಲ ಸುಮಂಗಳಿಯಾಗಿ ಬದುಕ್ತೀಯಾ ಅಂದ ಆ ಸನ್ಯಾಸಿ. ಕಿರಿ ಸೊಸೆ ಹೆಸರು ಸುಕನ್ಯಾ. ಅವಳು ತುಂಬಾ ಒಳ್ಳೆಯವಳು. ಆದ್ರೆ ಅತ್ತೆ ಅಂದ್ರೆ ಭಯ ಜಾಸ್ತಿ. ಅತ್ತೆ ಹೋಗೋಕ್ಕೂ ಮುಂಚೆ ಒಂದು ಅಗಳು ಅನ್ನ ಕೂಡ ಖರ್ಚು ಮಾಡಬೇಡ ಅಂತ ಹೇಳಿ ಹೋಗಿದ್ಲು. ಏನು ಮಾಡೋದು ಅಂತ ಸ್ವಲ್ಪ ಹೊತ್ತು ಸುಕನ್ಯಾ ಯೋಚನೆ ಮಾಡಿದ್ಲು. ಅಯ್ಯೋ ಅತ್ತೆ, ನಾನೇನೇ ಮಾಡಿದ್ರು ಕೂಡ ಬೈತಾರೆ. ಪಾಪ, ಈ ಸಾಧುನ ನೋಡಿದ್ರೆ ಕರುಳು ಕಿತ್ತು ಬರ್ತಾ ಇದೆ. ಒಂದು ಕೆಲಸ ಮಾಡೋಣ, ನನ್ನ ಪಾಲಿಗೆ ಬರೋ ಅಂತ ಊಟನ ಇವ್ರಿಗೆ ಕೊಟ್ಟು ಬಿಡ್ತೀನಿ. ನನಗ್ ತುಂಬಾ ಹಸಿವಾಗ್ತಿತ್ತು, ತಿಂದುಬಿಟ್ಟೆ ಅಂತ ಅತ್ತೆಗೆ ಹೇಳಿದ್ರೆ ಸರಿ ಹೋಗುತ್ತೆ ಅಂದುಕೊಂಡು ಆ ಸಾಧುಗೆ ಎಲೆ ಹಾಕಿ ಊಟ ಬಡಿಸಿದ್ಲು ಸುಕನ್ಯಾ. ಆತ ತಿಂತಾ ಇರೋವಾಗ ದೇವಸ್ಥಾನಕ್ಕೆ ಹೋದಂತ ಅತ್ತೆ ಮನೆಗ್ ಬಂದ್ಲು. ಊಟ ಮಾಡ್ತಿರೋ ಸನ್ಯಾಸಿನ ನೋಡಿ ಅವಳಿಂದ ಕೋಪ ತಡೆಯೋಕೆ ಆಗ್ಲಿಲ್ಲ. ಆತ ತಿಂತಾ ಇರೋಂತ ಎಲೆನ ಎಳೆದು ಹೊರಗಡೆ ಬಿಸಾಡಿ, ಇದೇನು ಧರ್ಮಛತ್ರನ ನೀನ್ ಬಂದು ತಿನ್ನೋಕೆ ಅಂತ ಸನ್ಯಾಸಿನ ಹೊರಗಡೆ ತಳ್ಳಿ ಸೊಸೆನ ಕರೆದು ಕಪಾಳಕ್ಕೆರಡೊಡ್ದು, ಏನೇ ನಿನಗೆ ಎಷ್ಟೊಂದು ದುರಾಂಕಾರ ಇದ್ರೆ ನನ್ನ ಮಾತನ್ನೇ ಮೀರಿ ನಡ್ಕೋತೀಯ? ನಾನ್ ಹೇಳಿದ್ದೇನು, ನೀನ್ ಮಾಡಿದ್ದೇನು? ಯಾರಪ್ಪನ ಮನೆ ಗಂಟು ಅಂತ ಕಣೆ ಊರಲ್ಲಿ ಹೋಗ್ ಬರೋರ್ಗೆಲ್ಲ ದಾನ ಧರ್ಮ ಮಾಡ್ತಿದ್ಯಾ ಅಂತ ಅವಳನ್ನ ಮತ್ತೆ ಹೊಡೆಯೋಕೆ ಶುರು ಮಾಡಿದ್ಲು. ಆಗ ಕಿರಿ ಸೊಸೆ, ಅತ್ತೆ, ಈಗ ಅಂತ ತಪ್ಪೇನಾಗೋಯ್ತು ಅಂತ ನೀವಿಷ್ಟೊಂದು ಕೂಗಾಡ್ತಾ ಇದ್ದೀರಿ? ನಾನು ಈ ಹೊತ್ತು ಬೇಕಾದ್ರೆ ಊಟ ಬಿಡ್ತೀನಿ. ನನಗ್ ನೀವು ಕೊಡೋ ಅಂತ ಊಟನೇ ಆ ಸನ್ಯಾಸಿ ತಿಂದ್ರು ಅಂತ ಅನ್ಕೊಳ್ಳಿ ಅಂತ ಹೇಳಿದ್ಲು. ಅದಕ್ಕೆ ಆ ಅತ್ತೆ, ಏನೇ, ನಿನಗೆ ಊಟ ಕೊಡೋದೇ ದಂಡ, ಅದರಲ್ಲಿ ನಿನ್ನ ಪಾಲಿಗೆ ಬೇರೆ ಊಟ ಇದ್ಯಾ? ನನ್ನ ಪಾಲು ನಿನ್ನ ಪಾಲು ಅಂತ ಮಾತಾಡೋಷ್ಟು ಬೆಳೆದಿದ್ಯಾ ನೀನು? ಇನ್ನು ನೀನು ಈ ಮನೆಯಲ್ಲಿರೋಕೆ ಲಾಯಕ್ಕಿಲ್ಲ, ಹೋಗೇ ಆಚೆ ಅಂತ ಅವಳ ಜುಟ್ಟಿಡ್ಕೊಂಡು ಬಂದು ಮನೆಯಿಂದ ಆಚೆ ತಳ್ಳಿ ಬಾಗಿಲನ್ನ ಹಾಕೊಂಡ್ಲು. ಕಿರಿ ಸೊಸೆ ಎಷ್ಟೋ ಹೊತ್ತು ಬಾಗಿಲಿನ ಹತ್ರನೇ ಕೂತ್ಕೊಂಡು ಅಳ್ತಾ, ಅತ್ತೆ ತಪ್ಪಾಯ್ತು, ಕ್ಷಮಿಸ್ಬಿಡಿ, ಬಾಗಿಲು ತೆಗೀರಿ ತೆಗೀರಿ ಅಂತ ಬಾಗಿಲ್ನೇ ತಟ್ತಾ ಇದ್ಲು. ಆದ್ರೆ ಎಷ್ಟೊತ್ತಾದ್ರೂ ಕೂಡ ಅತ್ತೆ ಬಾಗಿಲು ತೆಗೀಲಿಲ್ಲ. ಇನ್ನು ಸುಕನ್ಯಾ, ನಾನಿಲ್ಲೇ ತುಂಬಾ ಹೊತ್ತಿದ್ರೆ ಊರವರೆಲ್ಲ ನೋಡ್ತಾರೆ, ನನ್ನ ಅತ್ತೆ ಮನೆಗೆ ಕಳಂಕ ಬರುತ್ತೆ, ಒಂದೆರಡು ದಿನ ನನ್ನ ತಾಯಿ ಮನೆಗೆ ಹೋಗ್ತೀನಿ. ಕೋಪ ಕಡಿಮೆ ಆದ್ಮೇಲೆ ಮತ್ತೆ ಅತ್ತೇನ ಕ್ಷಮೆ ಕೇಳೋಣ ಅನ್ಕೊಂಡು ಹೋದ್ಲು. ಅವಳು ತವರ ಮನೆಗೆ ಹೋಗ್ಬೇಕು ಅಂದ್ರೆ
ದಟ್ಟವಾದ ಕಾಡನ್ನ ದಾಟಬೇಕು. ಅಷ್ಟೊತ್ತಿಗಾಗ್ಲೇ ಸಂಜೆ ಕೂಡ ಆಗಿತ್ತು. ಸುಕನ್ಯಾ ಕಾಡಿಗೆ ಬಂದ ತಕ್ಷಣ ಕತ್ಲಾಗೋಯ್ತು. ಜೋರಾಗಿ ಮಳೆ ಬೇರೆ ಶುರುವಾಯ್ತು. ಸುಕನ್ಯಾ ಒಂದು ಮರದ ಕೆಳಗೆ ನಿಂತ್ಕೊಂಡ್ಲು. ಆದ್ರೂ ಕೂಡ ಯಾವುದೇ ಪ್ರಯೋಜನ ಇರಲಿಲ್ಲ. ಹಾಗಾಗಿ ಆ ಬೆಟ್ಟಗಳ ಮಧ್ಯದಲ್ಲಿ ಅವಳಿಗೊಂದು ಗುಹೆ ಕಾಣಿಸ್ತು. ಆ ಗುಹೆಯಲ್ಲಿ ವಿಶ್ರಾಂತಿ ಪಡೆದು ಬೆಳಗ್ಗೆ ಅಮ್ಮನ ಮನೆಗೆ ಹೋಗೋಣ ಅಂದುಕೊಂಡು ಆ ಗುಹೆ ಒಳಗೆ ಹೋದ್ಲು. ಅಲ್ಲೊಬ್ರು ಸನ್ಯಾಸಿ ಇದ್ರು. ಅವರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶ್ರೀ ಮಹಾವಿಷ್ಣು. ಅವರಾಕೆನ ಕರೆದು, ಯಾಕಮ್ಮ ಇಷ್ಟೊತ್ನಲ್ಲಿ ಇಂಥ ದಟ್ಟವಾದ ಕಾಡಲ್ಲಿ ಒಂಟಿಯಾಗಿ ಬಂದಿದ್ಯಾ ಅಂತ ಕೇಳಿದ್ರು. ಅದಕ್ಕೆ ಸುಕನ್ಯಾ, ಸ್ವಾಮಿ, ನನಗೊಬ್ಳು ಮಗಳಿದ್ದಾಳೆ. ನನಗೆ ಗಂಡು ಮಕ್ಕಳು ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ಅತ್ತೆ ಹಾಗೂ ಬಾವಿ ಸೊಸೆ ಇಬ್ರು ಕೂಡ ನನ್ನನ್ನ ತುಂಬಾ ಗೋಳಿಕೋತಾರೆ. ಇವತ್ತೊಬ್ಬ ಸನ್ಯಾಸಿಗೆ ಊಟ ಹಾಕ್ತೆ ಅಂತ ನಮ್ಮ ಅತ್ತೆ ನನ್ನನ್ನ ಮನೆಯಿಂದ ಓಡಿಸ್ಬಿಟ್ರು. ಅದಕ್ಕೆ ನಾನು ನಮ್ಮ ತವ್ರ ಮನೆಗೆ ಹೋಗೋಣ ಅಂತ ಈ ದಾರಿಲ್ ಬಂದೆ. ಜೋರಾಗಿ ಮಳೆ ಬೇರೆ ಶುರುವಾಯ್ತು. ಕತ್ತಲು ಬೇರೆ ಆಗಿದೆ. ಹಾಗಾಗಿ ಈ ರಾತ್ರಿ ಇಲ್ಲೇ ನಿದ್ದೆ ಮಾಡಿ ಬೆಳಿಗ್ಗೆ ಹೊರಟೋಗ್ತೀನಿ. ದಯವಿಟ್ಟಿಲ್ಲಿರೋಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ಲು. ಅದಕ್ಕ ಸನ್ಯಾಸಿ, ನೋಡಮ್ಮ, ನಿನ್ನ ಸಮಸ್ಯೆ ಗಂಡು ಸಂತಾನನೇ ಆಗಿದ್ರೆ ನಿನಗೆ ಗಂಡು ಸಂತಾನ ಆಗೋಕೆ ಒಂದು ಉಪಾಯ ಕೊಡ್ತೀನಿ ಅಂತ ಹೇಳಿ ಅವಳ ಕೈಗೆ ಒಂದು ಪತ್ರ ಕೊಟ್ಟು, ಇದರಲ್ಲಿರೋ ತರ ನೀನು ಮಾಡಿದ್ರೆ ನಿನಗೆ ಗಂಡು ಸಂತಾನ ಆಗುತ್ತೆ ಅಂತ ಹೇಳಿ ಆ ಸನ್ಯಾಸಿ ಮಾಯ ಆಗೋದ್ರು. ಸುಕನ್ಯಾ ಆ ರಾತ್ರಿ ಆ ಗುಹೆಯಲ್ಲೇ ಮಲಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಅವಳ ಕಣ್ಣು ಮುಂದೆ ಅವಳ ಗಂಡ ಕೂತಿದ್ದ. ಏನೇ, ಮನೆಯಲ್ಲಿ ಏನಾದ್ರೂ ಆದ್ರೆ ನಾನ್ ಬರೋವರೆಗೂ ಕೂಡ ಕಾಯಲ್ವಾ ನೀನು? ನಾನು ಬಂದು ಎಲ್ಲ ಸರಿ ಮಾಡ್ತಿದ್ದೆ ತಾನೆ. ನನ್ನ ಅಮ್ಮ ನಿನಗೆ ಹಿಂಸೆ ಕೊಡ್ತಿದ್ದಾರೆ ಅನ್ನೋ ವಿಷಯ ಇದುವರೆಗೂ ನನಗೆ ಯಾಕೆ ಹೇಳಲಿಲ್ಲ ನೀನು? ನೀನ್ ನನ್ನ ಮನೆಯಲ್ಲಿ ಎಷ್ಟೋ ಸಂತೋಷವಾಗಿದ್ಯಾ ಅಂತ ನಾನು ಅನ್ಕೊಂಡಿದ್ದೆ. ಈಗ್ಲೂ ಕೂಡ ಅಕ್ಕಪಕ್ಕದವರು ಹೇಳಿದ್ಮೇಲೆನೆ ನನಗೆ ವಿಷಯ ಗೊತ್ತಾಯ್ತು. ಇಂಥ ಪರಿಸ್ಥಿತಿಯಲ್ಲಿ ನಿನ್ನ ಮನೆಗೆ ಹೋದ್ರೆ ಅವರು ಏನ್ ಅನ್ಕೋತಾರೆ? ನಾನು ಯಾವ ರೀತಿ ಅವ್ರಿಗೆ ಮುಖ ತೋರ್ಸೋದು? ಹಾಗೆ ನಮ್ಮ ಮನೆಗೆ ನಿನ್ನ ಕರ್ಕೊಂಡೋಗೋಕು ಕೂಡ ನನಗೆ ಇಷ್ಟ ಆಗ್ತಿಲ್ಲ. ನಾವಿಬ್ರು ಇಲ್ಲೇ ಕಾಡಲ್ಲಿ ಮನೆ ಮಾಡ್ಕೊಂಡು ಇರೋಣ ಅಂತ ಹೇಳಿ ಆ ಕಾಡಲ್ಲೇ ಒಂದು ಗುಡಿಸಲ್ನ ಕಟ್ಕೊಂಡು ಆ ದಂಪತಿಗಳು ಬದುಕೋಕೆ ಶುರು ಮಾಡಿದ್ರು. ಒಂದು ದಿನ ಮಹಾವಿಷ್ಣು ಕೊಟ್ಟಂತ ಪತ್ರ ಅವಳಿಗೆ ನೆನ್ಪಾಯ್ತು. ಸನ್ಯಾಸಿ ಗಂಡು ಸಂತಾನಕ್ಕಾಗಿ ಉಪಾಯ ಅಂತ ಹೇಳಿ ಈ ಪತ್ರ ಕೊಟ್ರು. ಇದರಲ್ಲಿ ಏನಿರ್ಬೋದು ನೋಡೋಣ ಅಂತ ಸುಕನ್ಯಾ ಅದನ್ನ ತೆಗೆದು ಓದಿದ್ಲು. ಅದರಲ್ಲಿ ಈ ರೀತಿ ಬರ್ದಿತ್ತು: ಗಂಡು ಸಂತಾನ ಆಗ್ಬೇಕು ಅಂದ್ರೆ ಹೆಂಡತಿ ಯಾವಾಗ್ಲೂ ಗಂಡನ ಎಡಗಡೆ ಮಾತ್ರ ಮಲಗಿರ್ಬೇಕು. ಎಡಗಡೆ ತಿರುಗಿ ಮಲಗಿದಾಗ ಬಲಗಡೆ ಶ್ವಾಸಕೋಶ ಕೆಲಸ ಮಾಡುತ್ತೆ. ಬಲಗಡೆ ತಿರುಗಿ ಮಲಗಿದಾಗ ಎಡಗಡೆ ಶ್ವಾಸಕೋಶ ಕೆಲಸ ಮಾಡುತ್ತೆ. ಹೆಣ್ಣು ಬಲಗಡೆ ತಿರುಗಿ ಗಂಡು ಎಡಗಡೆ ತಿರುಗಿದಾಗ ಗರ್ಭವಾದರೆ ಅದು ಗಂಡು ಸಂತಾನವಾಗುತ್ತೆ. ಯಾವ ದಿನ ಸಂಭೋಗ ನಡೆಸಿದರೆ ಯಾವ ಮಗು ಜನಿಸುತ್ತದೆ. ಮುಟ್ಟಾದ 5ನೇ ದಿನ ಸಂಭೋಗ ಮಾಡಿದರೆ ಹೆಣ್ಣು ಸಂತಾನವಾಗುತ್ತೆ. 6ನೇ ದಿನ ಗಂಡು ಸಂತಾನವಾಗುತ್ತೆ. 7ನೇ ದಿನ ನಪುಂಸಕ ಸಂತಾನವಾಗುತ್ತೆ. 8ನೇ ದಿನ ಐಶ್ವರ್ಯವಂತನಾದ ಗಂಡು ಸಂತಾನವಾಗುತ್ತೆ. 9ನೇ ದಿನ ಐಶ್ವರ್ಯವಂತಳಾದ ಹೆಣ್ಣು ಸಂತಾನವಾಗುತ್ತೆ. 10ನೇ ದಿನ ಶ್ರೇಷ್ಠವಾದ ಗಂಡು ಸಂತಾನವಾಗುತ್ತೆ. 11ನೇ ದಿನ ಯಾವ ಆಚಾರವೂ ಪಾಲಿಸದೆ ನೋಡಲು ಮಾತ್ರ ಸುಂದರಿಯಾಗಿರುವಂತ ಹೆಣ್ಣು ಸಂತಾನವಾಗುತ್ತೆ. 12ನೇ ದಿನ ಶ್ರೇಷ್ಠವಾದ ಗುಣವಂತನಾದ ಗಂಡು ಸಂತಾನವಾಗುತ್ತೆ. 13ನೇ ದಿನ ಯಾವಾಗಲೂ ಚಿಂತೆಯಲ್ಲೇ ಕಳೆಯುವಂತ ಹೆಣ್ಣು ಸಂತಾನವಾಗುತ್ತೆ. 14ನೇ ದಿನ ಸದ್ಗುಣವಂತನಾದ ಗಂಡು ಸಂತಾನವಾಗುತ್ತೆ. 15ನೇ ದಿನ ಲಕ್ಷ್ಮೀ ಸ್ವರೂಪಳಾದ ಹೆಣ್ಣು ಸಂತಾನವಾಗುತ್ತೆ. 16ನೇ ದಿನ ಗುಣವಂತನಾದ ಮಗ ಜನಿಸುತ್ತಾನೆ ಎಂದು ಬರೆದಿತ್ತು. ಆ ಪತ್ರದಲ್ಲಿ ಬರೆದಿರೋ ಅಂತೆ 16ನೇ ದಿನ ಗರ್ಭ ಧರಿಸಿದಳು ಸುಕನ್ಯಾ. ಒಂದು ದಿನ ಅವಳ ಗಂಡ ಕಟ್ಟಿಗೆ ತರಲು ಕಾಡಿಗೆ ಹೋದ. ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಮಳೆ ತುಫಾನು ಶುರುವಾಯಿತು. ಆ ಗಾಳಿಗೆ ಇವರ ಗುಡಿಸಲು ಕೂಡ ಹಾರೋಯ್ತು. ಸುಕನ್ಯಾ ಆ ತುಫಾನಿನಿಂದ ತಪ್ಪಿಸ್ಕೊಳ್ಳೋಕೆ ಒಂದು ಮರದ ಕೆಳಗೆ ಬಂದು ನಿಂತ್ಕೊಂಡ್ಲು. ಆ ಮರ ಮಾಯಾವಿ ಮರ. ಆ ಮರದ ಮಧ್ಯದಲ್ಲಿ ಒಂದು ದೊಡ್ಡ ಗುಹೆ ಕಾಣಿಸ್ತು. ಸುಕನ್ಯಾ ಆ ಗುಹೆ ಒಳಗೋಗಿ ಕೂತ್ಕೊಂಡ್ಲು. ಆ ಮರದ ಮೇಲೆ ಒಂದು ರಾಕ್ಷಸ ದಂಪತಿಗಳು ವಾಸ ಇದ್ರು. ಆ ಮರ ಇದ್ದಕ್ಕಿದ್ದಂತೆ ಗಾಳಿಲಿ ಹಾರೋಕೆ ಶುರು ಮಾಡ್ತು. ಆ ಮರದ ಒಳಗೆ ಕುಳಿತಿದ್ದ ಸುಕನ್ಯಾಳಿಗೆ ಎಷ್ಟೋ ಭಯ ಆಯ್ತು. ಆದ್ರೂ ಕೂಡ ಆಗೋದೆಲ್ಲ ನನ್ನ ಒಳ್ಳೇದಕ್ಕೆ ಅಂದುಕೊಂಡು ಮಹಾವಿಷ್ಣುನ ಪ್ರಾರ್ಥಿಸ್ತಾ ಕುಳಿತುಕೊಂಡ್ಲು. ಮರದ ಮೇಲಿದ್ದ ಆ ರಾಕ್ಷಸರು
ಇವತ್ತು ಸುವರ್ಣ ದ್ವೀಪಕ್ಕೆ ಹೋಗೋಣ, ಅಲ್ಲಿ ಊಟ ಮಾಡೋಣ ಅಂತ ಮಾತಾಡ್ಕೊಳ್ತಾ ಇದ್ರು. ಸ್ವಲ್ಪ ಹೊತ್ತಿನ ನಂತರ ಮರ ಕೆಳಗಿಳಿತು. ರಾಕ್ಷಸರು ಊಟ ಹುಡುಕೊಂಡು ಹೋದ್ರು. ಸುಕನ್ಯಾ ಹೊರಗೆ ಬಂದು ನೋಡಿದ್ಲು. ಆ ಜಾಗದಲ್ಲಿ ಚಿನ್ನ, ಬೆಳ್ಳಿ, ವಜ್ರ ಬಿಟ್ಟು ಬೇರೆ ಏನೂ ಇಲ್ಲ. ಸುಕನ್ಯಾ ಎಷ್ಟೋ ಸಂತೋಷದಿಂದ ಅವಳ ಸೆರಗಲ್ಲಿ ಎಷ್ಟು ಚಿನ್ನಾಭರಣ ಹಿಡಿಸುತ್ತೋ ಅಷ್ಟನ್ನ ತುಂಬಿಕೊಂಡು ಮತ್ತೆ ಮರದ ಒಳಗೆ ಬಂದು ಕೂತ್ಕೊಂಡ್ಲು. ಆ ರಾಕ್ಷಸರು ಊಟ ತಿಂದು ಮತ್ತೆ ಮರ ಹತ್ತಿ ಗಾಳಿಲಿ ಮರಾನ ಹಾರಿಸ್ಕೊಂಡು ಯಥಾ ಜಾಗಕ್ಕೆ ಬಂದ್ರು. ರಾಕ್ಷಸರು ಮಲಗಿರೋ ಸಮಯದಲ್ಲಿ ಸುಕನ್ಯಾ ಮರದಿಂದ ಹೊರಗ್ ಬಂದು ಅವಳ ಮನೆ ಕಡೆ ಹೋದ್ಲು. ಗಂಡ ಅಲ್ಲೇ ಕುತ್ಕೊಂಡು ಸುಕನ್ಯಾಗೋಸ್ಕರ ಕಾಯ್ತಾ ಇದ್ದ. ಸುಕನ್ಯಾ ನಡೆದಿರೋ ವಿಷಯ ಎಲ್ಲ ಗಂಡನ್ಗೇಳಿ, ರೀ, ಇಷ್ಟೊಂದು ಚಿನ್ನಾಭರಣ ಕೊಟ್ರೆ ಅತ್ತೆಗೆ ನನ್ ಮೇಲಿರುವಂತ ಕೋಪ ಕಡಿಮೆ ಆಗುತ್ತೆ, ನಾವು ಮನೆಗೋಗೋಣ. ಎಷ್ಟು ದಿನ ಅಂತ ಮನೆ ಮಠ ಇಲ್ದವ್ರಂತೆ ಈ ರೀತಿ ಕಾಡಲ್ ಬದುಕೋದು ಅಂತ ಹೇಳಿದ್ಲು. ಸರಿ ಅನ್ಸಿ ಇಬ್ರು ಕೂಡ ಮನೆಗೋದ್ರು. ಸುಕನ್ಯಾ ತಂದಿರೋಂತ ಚಿನ್ನಾಭರಣ ಎಲ್ಲ ಅತ್ತೆಗೆ ಕೊಟ್ಲು. ನಡೆದಿರೋ ಎಲ್ಲಾ ವಿಷಯ ಕೂಡ ಹೇಳಿದ್ಲು. ಅದನ್ನೆಲ್ಲ ತಗೊಂಡು ಪೆಟ್ಟಿಗೆ ಒಳಗಿಟ್ಟು ಮತ್ತೆ ಅತ್ತೆ ಅವಳ ಹಿಂದಿನ ಚಾಳಿಯನ್ನ ಶುರು ಮಾಡಿದ್ಲು. ಏನೇ ಮನೆ ಹಾಳಿ, ಸುವರ್ಣ ದ್ವೀಪಕ್ಕೋದ್ರೆ ಈ ರೀತಿ ಬರೀ ಸೆರಗಲ್ ಹಿಡಿಸೋಷ್ಟು ಚಿನ್ನ ಮಾತ್ರ ತರ್ತೀಯ? ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ನ ಸೀರೆ ಬಿಚ್ಚಿ ಅದರಲ್ಲೆಷ್ಟು ಚಿನ್ನಾಭರಣ ಹಿಡಿಸುತ್ತೋ ಅದನ್ನ ಗಂಟು ಕಟ್ಕೊಂಡು ಬರೋಕೇನ್ ರೋಗ? ಈಗ ನೋಡು, ನಾನು ಎಷ್ಟೊಂದು ತುಂಬಿಕೊಂಡು ಬರ್ತೀನಿ ಅಂತ ಹೇಳಿ 4-5 ದೊಡ್ಡ ದೊಡ್ಡ ಚೀಲಗಳನ್ನ ತಗೊಂಡು ಸುಕನ್ಯಾ ಎಷ್ಟೇ ಬೇಡ ಅಂದ್ರೂ ಕೂಡ ಕೇಳದೆ ಅತ್ತೆ ಹೋಗಿ ಆ ಮರದ ಒಳಗೆ ಕೂತ್ಕೊಂಡ್ಲು. ರಾಕ್ಷಸರು ಆ ದಿನ ಮರವನ್ನ ಮತ್ಸ್ಯ ದ್ವೀಪಕ್ಕೆ ತಗೊಂಡೋದ್ರು. ಅತ್ತೆಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅತ್ತೆ ಆ ಮರವನ್ನ ನೀನು ಈಗಲೇ ಸುವರ್ಣ ದ್ವೀಪಕ್ಕೆ ಹೋಗು ಅಂತ ಹೇಳಿದ್ಲು. ಅವಳ ಮಾತನ್ನ ಕೇಳಿಸ್ಕೊಂಡ ರಾಕ್ಷಸರು ಮರದಿಂದ ಕೆಳಗಿಳಿದು ಬಂದು ನೋಡಿದ್ರು. ಇನ್ನು ನಾವು ಊಟ ಹುಡುಕೋ ಅಗತ್ಯ ಇಲ್ಲ, ಊಟನೇ ನಮ್ಮನ್ನು ಹುಡುಕೊಂಡು ಬಂದಿದೆ ಅಂತ ಅವಳು ಬದುಕಿರೋವಾಗ್ಲೇ ಅವಳ ಒಂದೊಂದು ಅಂಗಾನ ಕಿತ್ತು ತಿಂದಾಕಿದ್ರು ಆ ರಾಕ್ಷಸರು. ಇತ್ತ ಸುಕನ್ಯಾಳ ಭಾವಿ ಸೊಸೆ ಸುಕನ್ಯಾ ಮನೆ ಬಿಟ್ಟು ಹೋದ ತಕ್ಷಣ ಬೇರೆ ಮನೆಗೆ ಹೊರಟೋಗಿದ್ಲು. ಕೆಲವು ದಿನಗಳಿಗೆ ಸುಕನ್ಯಾ ಗುಣವಂತನಾದ ಗಂಡು ಮಗುವಿಗೆ ಜನ್ಮ ಕೊಟ್ಲು. ಅತ್ತ ಅವಳ ಭಾವಿ ಸೊಸೆ ಮಗ ನೀಚವಾಗಿ ತಯಾರಾಗಿತ್ತ. ಮನೆಯಲ್ಲಿ ಇರೋ ಬರೋ ಹಣ, ಆಸ್ತಿ ಎಲ್ಲ ಕೂಡ ಅವನ ಕೆಟ್ಟ ಚಟಗಳಿಗೆ ಬಳಸ್ಕೊಂಡ. ಇನ್ನು ಅವಳು ಅವಳ ಗಂಡ ಹೀನಾಯ ಸ್ಥಿತಿಗೆ ಬಂದಿದ್ರು. ವಿಧಿ ಇಲ್ಲದೆ ಸುಕನ್ಯಾಳ ಬಳಿ ಬಂದು ಶರಣು ಬೇಡಿದ್ರು. ಸುಕನ್ಯಾಗೆ ದಯೆ, ಕರುಣೆ ಜಾಸ್ತಿ. ಹಾಗಾಗಿ ಅವರನ್ನ ಕ್ಷಮಿಸಿ ಮತ್ತೆ ಅವ್ರ ಜೊತೆ ಇರೋಕೆ ಅನುಮತಿ ಕೊಟ್ಲು. ಅದರ ನಂತರ ಕೆಲವು ವರ್ಷಗಳು ಎಲ್ಲರೂ ಸುಖವಾಗಿದ್ರು. ಒಂದು ದಿನ ಸುಕನ್ಯಾ ಹಾಗೂ ಅವಳ ಭಾವಿ ಸೊಸೆ ಕಣ್ಣು ಮುಚ್ಚಿದ್ರು. ಸತ್ತ ನಂತರ ಸುಕನ್ಯಾ ಸ್ವರ್ಗಲೋಕಕ್ಕೋದ್ರೆ ಅವಳ ಭಾವಿ ಸೊಸೆ ನರಕಲೋಕಕ್ಕೆ ಹೋದ್ಲು. ದೇವಿ, ಈಗ ನಿನ್ನ 3 ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ, ಕೇಳು. ನಿನ್ನ ಮೊದಲನೇ ಪ್ರಶ್ನೆ, ಯಾವ ಹೆಣ್ಣಿನ ಭಾಗ್ಯದಲ್ಲಿ ಗಂಡು ಸಂತಾನ ಇರುವುದಿಲ್ಲ? ಮಹಾವಿಷ್ಣು ಪತ್ರದಲ್ಲಿ ಕೊಟ್ಟಿರುವುದಕ್ಕೆ ವ್ಯತಿರೇಕವಾಗಿ ಯಾರು ನಡೆದುಕೊಳ್ಳುತ್ತಾರೋ ಅವರಿಗೆ ಗಂಡು ಸಂತಾನ ಜನಿಸುವುದಿಲ್ಲ. ಇನ್ನು ನಿನ್ನ ಎರಡನೇ ಪ್ರಶ್ನೆ, ಯಾವ ಆಭರಣ ಧರಿಸಿದರೆ ದುಃಖಕರವಾದ ಸಾವು ಸಂಭವಿಸುತ್ತದೆ? ದೇವಿ, ಹೆಣ್ಣಾಗಲಿ ಗಂಡಾಗಲಿ ಅತ್ಯಾಸೆ ಅನ್ನೋ ಆಭರಣ ಧರಿಸಿಕೊಂಡ್ರೆ ಕೊನೆಗೆ ಸುಕನ್ಯಾಳ ಅತ್ತೆಯಂತೆ ದುಃಖಕರವಾದ ಸಾವು ಸಿಗುತ್ತದೆ. ಇನ್ನು ನಿನ್ನ ಮೂರನೇ ಪ್ರಶ್ನೆ, ಯಾವ ಹೆಣ್ಣಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ? ಯಾವ ಹೆಣ್ಣು ಭೂದೇವಿಯಂತೆ ಸಹನೆ ಹೊಂದಿರುತ್ತಾಳು? ಶರಣು ಅಂದಾಗ ಶತ್ರುಗಳನ್ನ ಕೂಡ ಕ್ಷಮಿಸುತ್ತಾಳು? ಕಷ್ಟ ಅಂದಾಗ ಸಹಾಯ ಮಾಡುತ್ತಾಳು? ಬೇಡಿದವರಿಗೆ ಅನ್ನ ಕೊಡುತ್ತಾಳು? ವಿನಾಕಾರಣ ಯಾರ ಬಗ್ಗೆ ಕೆಟ್ಟದಾಗಿ ಮಾತನಾಡದೆ ದೂಷಿಸದೆ ಇರುತ್ತಾಳೋ ಅವಳಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ ಎಂದರು ಪರಮೇಶ್ವರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.